ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲೋ ಮತ್ತೆ ಕಸ್ಟಡಿನೋ. ಇವತ್ತು ಕಸ್ಟಡಿ ಅಂತ್ಯ ಆಗುತ್ತೆ. ಅದರ ಬೆನ್ನಲ್ಲೇ ನ್ಯಾಯಾಧೀಶರ ಎದುರುಗಡೆ ಹಾಜರು ಮಾಡಲಾಗುತ್ತೆ. ಕಸ್ಟಡಿ ಅಂತ್ಯವಾಗೋದ್ರಿಂದ ಇವತ್ತು ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಲಾಗುತ್ತೆ. ಇವತ್ತು ಆರೋಪಿಗಳನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಏನೆಲ್ಲ ವಿಚಾರಣೆ ಆಗುತ್ತೆ, ವಾದ ಪ್ರತಿವಾದಗಳಾಗುತ್ತೆ. ಹಾಗಾದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರ್ತಾರಾ ದರ್ಶನ್ ಅಂಡ್ ಗ್ಯಾಂಗ್ ಅಥವಾ ಕಸ್ಟಡಿಗೆ ಕೊಡಲಾಗುತ್ತಾ? ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಆಗಬಹುದು? ಹಾಗಾದ್ರೆ 10 ದಿನಗಳ ಕಾಲ ಈಗಾಗಲೇ ವಿಚಾರಣೆ ನಡೆಸಲಾಗಿದೆ. ಸ್ಥಳ ಮಹಜರು ಸಂಬಂಧಪಟ್ಟಂತೆ ಸಾಕ್ಷ್ಯ ಸಂಗ್ರಹ, ಅನೇಕ ಸಾಕ್ಷ್ಯಗಳು ಸಿಕ್ಕಿದ್ದಾವೆ. 118 ವಸ್ತುಗಳನ್ನ ಖಾಕಿ ಪಡೆ ಈಗಾಗಲೇ ಸೀಸ್ ಮಾಡಿಕೊಂಡಿದೆ. ಈ ಎಲ್ಲ ವಸ್ತುಗಳನ್ನ ಆಧಾರವಾಗಿಟ್ಕೊಂಡು, ಸಾಕ್ಷ್ಯಗಳನ್ನ ಇಟ್ಕೊಂಡು, ಐ ವಿಟ್ನೆಸ್ ಇಟ್ಕೊಂಡು ಇವತ್ತು ನಡೆಯುವಂತ ನ್ಯಾಯಾಧೀಶರ ಎದುರುಗಡೆ ನಡೆಯುವಂತ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ವಾದ ಪ್ರತಿವಾದಗಳಾಗುತ್ತೆ, ಆರೋಪಿಗಳ ಪರವಾಗಿ ಇರುವಂತ ವಕೀಲರು ಏನು ವಾದ ಮಾಡ್ತಾರೆ, ಅದೇ ರೀತಿಯಾಗಿ ಸರ್ಕಾರದ ಪರವಾಗಿರುವಂತಹ ವಕೀಲರು SPP ಪ್ರಸನ್ನಕುಮಾರ್ ಅವರ ವಾದ ಮಂಡನೆಗೆ ಈಗಾಗಲೇ ಅನೇಕ ಸಾಕ್ಷಿಗಳು 118 ವಸ್ತುಗಳು ಕೂಡ ಪತ್ತೆ ಆಗಿದ್ದಾವೆ. ಅದೇ ರೀತಿಯಾಗಿ ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳ ಮನೆಗಳನ್ನು ಸ್ಥಳ ಮಹಜರು ಮಾಡಲಾಗಿದೆ. ಕಿಡ್ನ್ಯಾಪ್ ಮಾಡಿದಂತಹ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ನಲ್ಲೂ ಕೂಡ ಸ್ಥಳ ಮಹಜರು ಆಗಿದೆ. ಇತ್ತ ಈ ಕೃತ್ಯ ನಡೆದಂಥ ಜಾಗ ಪಟ್ಟಣಗೆರೆ ಶೆಡ್ ಅಲ್ಲೂ ಕೂಡ ಸ್ಥಳ ಮಹಜರಾಗಿದೆ. ಮತ್ತು ಮೃತದೇಹವನ್ನು ಎಸೆದಂತಹ ರಾಜಕಾಲುವೆ ಜಾಗ ಅಲ್ಲೂ ಕೂಡ ಸ್ಥಳ ಮಹಜರಾಗಿದೆ. ಇಲ್ಲೆಲ್ಲ ಕೂಡ ಬ್ಲಡ್ ಸ್ಯಾಂಪಲ್ಸ್ ಸಿಕ್ಕಿದೆ. ಆ ಬ್ಲಡ್ ಸ್ಯಾಂಪಲ್ಸನ್ನು ಈಗಾಗಲೇ FSLಗೂ ಕೂಡ ಕಳುಹಿಸಲಾಗಿದೆ. ಆ ರಿಪೋರ್ಟನ್ನು ಕೂಡ ಇಟ್ಕೊಂಡು ಇವತ್ತು ಹಾಜರು ಆಗ್ತಾರೆ SPP ವಕೀಲರು ಪ್ರಸನ್ನಕುಮಾರ್. ಅದೇ ರೀತಿಯಾಗಿ ಆರೋಪಿಗಳ ಪರವಾಗಿರುವಂತಹ ವಕೀಲರು ಕೂಡ ಹಾಜರಾಗ್ತಾರೆ, ಅನಿಲ್ ಬಾಬು ಅವರು. ಹಾಗಾದರೆ ಇವತ್ತು ನಡೆಯುವಂಥ ವಿಚಾರಣೆಯಲ್ಲಿ ಕೊನೆಗೆ ಕಸ್ಟಡಿ ಕೊಡಲಾಗುತ್ತಾ ಅಥವಾ ಪರಪ್ಪನ ಅಗ್ರಹಾರ ಸೇರ್ತಾರ ದರ್ಶನ್ ಅಂಡ್ ಗ್ಯಾಂಗ್ ಅಂತ? A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್, A3 ಪವನ್, A4 ರಾಘವೇಂದ್ರ, ನಂದೀಶ್, ಜಗದೀಶ್ ಸೇರಿದಂತೆ ರವಿ, ಅನುಕುಮಾರ್ ಇವರೆಲ್ಲರೂ ಇದ್ದಾರಲ್ವಾ. ಒಬ್ಬೊಬ್ಬರ ಕೃತ್ಯವು ಕೂಡ ಏನೇನು ಮಾಡಿದ್ರು ಅವ್ರ ಪಾತ್ರ ಅನ್ನೋದು ಕೂಡ ಈಗಾಗಲೇ ಅವರ ಸ್ಟೇಟ್ಮೆಂಟ್ ಸೇರಿದಂತೆ ಸ್ಥಳ ಮಹಜರು ಸಂದರ್ಭದಲ್ಲಿ ಮತ್ತೆ ಸಾಕ್ಷ್ಯ ಸಂಗ್ರಹದ ಟೈಮ್ನಲ್ಲೂ ಕೂಡ ಸಿಕ್ಕಿದೆ. ಏನಾಗುತ್ತೆ ವಿಚಾರಣೆಯಲ್ಲಿ ಕಾದ್ ನೋಡೋಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್ ಪಟೇಲ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 118 ವಸ್ತುಗಳು ಪತ್ತೆಯಾಗಿದ್ದಾವೆ, ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ ಪೊಲೀಸರು. ಅದೇ ರೀತಿಯಾಗಿ ಸ್ಥಳ ಮಹಜರು ಕೂಡ ಆಗಿದೆ, ಆರೋಪಿಗಳ ಸ್ಟೇಟ್ಮೆಂಟ್ ಕೂಡ ಆಗಿದೆ, ಐ ವಿಟ್ನೆಸ್ ಕೂಡ ಸಿಕ್ಕಿದೆ. ಇವತ್ತು ನಡೆಯುವಂತ ವಿಚಾರಣೆಯಲ್ಲಿ ಏನೆಲ್ಲ ಆಗ್ಬೋದು? ಕಸ್ಟಡಿಗೆ ಕೊಡ್ತಾರಾ ಆರೋಪಿಗಳನ್ನ ಅಥವಾ ಪರಪ್ಪನ ಅಗ್ರಹಾರ ಸೇರ್ತಾರಾ ಅಂತ? ಡಿಪೆಂಡ್ಸ್. ಇವು ತನಿಖಾಧಿಕಾರಿ ಏನಿರ್ತಾರೆ ಆತ ಪುನಃ ನನಗೆ ಕಸ್ಟಡಿಗೆ ಬೇಕು ಈ ಪ್ರಕರಣದಲ್ಲಿ ಇಂತಹ ಕಾರಣಕ್ಕಾಗಿ ತನಿಖೆಯನ್ನ ಮಾಡಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡಿಕೊಟ್ರೆ, ಸೂಕ್ತವಾದ ಕಾರಣಗಳನ್ನ ಕೊಟ್ರೆ ಅಥವಾ ಎಷ್ಟು ದಿನಗಳ ಕಸ್ಟಡಿಗೆ ಕೇಳ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಅದ್ರ ಮೇಲೆ ನ್ಯಾಯಾಲಯ ಅದರ ವಿವೇಚನೆಗೆ ಬಿಟ್ಟಿದ್ದು ಕಸ್ಟಡಿಗೆ ಕೊಡ್ಬೇಕಾ ಇಲ್ಲ ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೇಕಾ ಅನ್ನೋದು. ಅಂದ್ರೆ ಸುಮ್ಮನೆ ಕರೆದು ಎನ್ಕ್ವೈರಿ ಮಾಡ್ಬೇಕು, ಕಸ್ಟಡಿ ಕೊಡಿ ಅಂತ ಹೇಳಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕೆ ಸೂಕ್ತವಾದ ಕಾರಣಗಳನ್ನ ಕೊಡ್ಬೇಕಾಗುತ್ತೆ. ಸೊ ಯಾವ ಕಾರಣಕ್ಕೆ ಯಾವ್ದ್ರಲ್ಲಿ ಇನ್ನೂ ಕೂಡ ವಿಚಾರಣೆಯನ್ನ ಮಾಡಿಲ್ಲ, ಏನೇನೋ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡ್ಕೊಡ್ಬೇಕು. ಈಗಾಗಲೇ 2 ಬಾರಿ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು ಪೊಲೀಸ್ ಕಸ್ಟಡಿಗೆ. ಹೀಗಾಗಿ ಪುನಃ ಕೇಳಬೇಕು ಅಂದ್ರೆ ಅದಕ್ಕೆ ಸೂಕ್ತ ಕಾರಣಗಳನ್ನ ಕೊಡ್ಬೇಕಾಗುತ್ತೆ. ಇಲ್ಲ ಈ ಪ್ರಕರಣದಲ್ಲಿ ಇನ್ನೂ 16 ಬಂಧನ ಮಾಡ್ಬೇಕಾ, ಇಲ್ಲ ಯಾವ್ದು ಸಾಕ್ಷಿ ಯಾವ್ದಾದ್ರು ರಿಕವರಿಯನ್ನ ಮಾಡ್ಬೇಕಾ, ಈಗ ಹಲವು ರೀಸನ್ಗಳನ್ನ ಕೊಟ್ಟರೆ ನ್ಯಾಯಾಲಯ ಅದನ್ನ ಪರಿಶೀಲನೆಯನ್ನ ಮಾಡುತ್ತೆ. ಇದಾದ ಬಳಿಕ ಪೊಲೀಸ್ ಕಸ್ಟಡಿಗೆ ಕೊಡುವಂಥದ್ದು. ಆದ್ರೆ ಬಹುತೇಕ ಈ ಪ್ರಕರಣದಲ್ಲಿ ಪೊಲೀಸರು ಒಂದು ವಿಚಾರಣೆ ಮತ್ತು ಆರೋಪಿಗಳ ಬಂಧನ ಪ್ರಕ್ರಿಯೆ ಇದೆ, ಬಹುತೇಕ ಮುಕ್ತಾಯದ ಅಂತ ತಲುಪಿದರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನೆನ್ನೆದು ಇವ್ರಿಗೆ ಬರ್ಬೇಕಾದಂತ ರಿಪೋರ್ಟ್ಸ್ಗಳು FSL ರಿಪೋರ್ಟ್ಸ್ ಇರ್ಬೋದು, ಮೊಬೈಲ್ಗಳು ರಿಟ್ರೀವ್ ಮಾಡ್ಲಿಕ್ಕೆ ಕೊಟ್ಟಿರೋದು ಇರ್ಬೋದು, CC ಕ್ಯಾಮ್ರಾ ರಿಟ್ರೀವ್ ಮಾಡ್ಲಿಕ್ಕೆ ಕೊಡ್ಲಿರ್ಬೋದು, DVR ಏನ್ ಕೊಟ್ಟಿದ್ದಾರೆ ಅದ್ರದ್ದು ಇರ್ಬೋದು. ಸೊ ಈ ರೀತಿಯ ಕೆಲಸಗಳು ಬಾಕಿ ಉಳಿದಿರುವಂತದ್ದು. ಸೊ ಹೀಗಾಗಿ ಇವತ್ತು ಪೊಲೀಸರು ಕೇಳುವಂತದ್ದು ಕಡಿಮೆ ಇರುತ್ತೆ. ಒಂದು ವೇಳೆ ಕೇಳಿದ್ರು ತಮ್ಗೆ ಬೇಕಾಗಿರುವಂತ ಪ್ರಮುಖ ಆರೋಪಿಗಳನ್ನ ಯಾರನ್ನಾದ್ರೂ ಬೆರಳೆಣಿಕೆ ಆರೋಪಿಗಳನ್ನ ಕೇಳಬಹುದು. ಅಸಾಧ್ಯತೆ ಕೂಡ ಇರುವಂತದ್ದು. ಇಂದು ಸಂಜೆ 5 ಗಂಟೆವರೆಗೂ ಕೂಡ ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿ ಇರುವಂತದ್ದು. ಅವ್ರನ್ನ ಯಾವಾಗ ಬೇಕಾದ್ರೂ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬಹುದು. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳನ್ನ ಈಗಾಗಲೇ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಬಂದೋಬಸ್ತ್ ಇರ್ಬೋದು, ಎಲ್ಲವನ್ನೂ ಕೂಡ ಈಗ ಮಾಡ್ಕೊಳ್ಳಲಾಗಿದೆ. ಆಗ್ಲೇ
ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಕೂಡ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ನಡೀತಿಲ್ಲ, ಅಂದ್ರೆ ಅವ್ರನ್ನ ಪುನಃ ತೆಗೆದುಕೊಳ್ಳೋದು ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಇದಾದ ಬಳಿಕ ಅವ್ರನ್ನ ಕಸ್ಟಡಿಗೆ ಬೇಕಾ ಬೇಡವಾ ಅನ್ನೋದೇ ಹಿರಿಯ ಅಧಿಕಾರಿಗಳಿಗೆ ತನಿಖಾಧಿಕಾರಿ ಕೂಡ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ ಮತ್ತೆ ಹೇಳ್ತಾರೆ ಯಾವ ಕಾರಣಕ್ಕಾಗಿ ಬೇಕು ಬೇಡವಾ ಅನ್ನೋದನ್ನ. ಇದಾದ ನಂತರ ಪೊಲೀಸರು ನಿರ್ಧಾರ ಮಾಡುವಂತದ್ದು. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.